ಗೊಬ್ಬರ ಯಾವತ್ಲು ಡಿಸ್ಟೆನ್ಸ್ ನೋಡಿ ಹಾಕ್ಬೇಕು. ಒಂದೂವರೆ ಫೀಟ್ ದೂರ ಇರ್ಬೇಕು ಗೊಬ್ಬರ ಹಾಕ್ಬೇಕು. ಒಂದೂವರೆ ಫೀಟ್ ದೂರ ಇರ್ಬೇಕು. ನೀರಿನ ಒಂದೂವರೆ ಫೀಟ್ ದೂರ ಬೀಳ್ಬೇಕು. ಬಡ್ಡಿಗೆ ಬೀಳ್ಬಾರ್ದು. ನೀರ್ ಯಾವಾಗ ದೂರ ಬೀಳ್ತಾ ರೂಟ್ ಅಲ್ಲಿಗೆ ಬಂದ್ಬಿಡ್ತಾವ. ಆಮೇಲೆ ಗೊಬ್ಬರ ಹಾಕೋತ್ನ ಒಟ್ಟು ಕೆದರ್ ಹಾಕಂಗಿಲ್ಲ. ಇದು ಮೇಲೆ ಹಾಕ್ಬೇಕು ಬೇರೆ. ಒಟ್ಟು ಹಿಂಗ್ ನೆಲ ಅಗದು ಹಿಂಗ್ ಅಗದು ಹಾಕಂಗಿಲ್ಲ. ವೈಟ್ ರೂಟ್ ಇರ್ತಾವ. ವೈಟ್ ರೂಟ್ ಯಾವಾಗ ಡ್ಯಾಮೇಜ್ ಆತಂದ್ರ ಮ್ಯಾಲ ಫ್ಲವರ್ ಡ್ರಾಪ್ ಹಾಕತ್ತಿದ. ಈಗ ಇಲ್ಲೆಲ್ಲ ಐತಾನ ವೈಟ್ ರೂಟ್ ಇಲ್ಲ ಐತಲ್ರಿ. ಈ ವೈಟ್ ರೂಟ್ ಏನಿದೆಯಲ್ಲ ಇಲ್ಲಿ ನೋಡ್ರಿ ಎಷ್ಟಿದೆ ನೋಡಿ ವೈಟ್ ರೂಟ್. ಇದೆಲ್ಲ ವೈಟ್ ರೂಟ್ ಇದೆಯಲ್ಲ, ಈ ವೈಟ್ ರೂಟ್ ಇರ್ಬೇಕು. ಇದು ಡ್ಯಾಮೇಜ್ ಆತಪ್ಪ ಅಂದ್ರೆ ರೂಟ್ ಡ್ಯಾಮೇಜ್ ಆದ್ರೆ ಫ್ಲವರ್ ಸೆಟ್ಟಿಂಗ್ ಆಗಲ್ಲ. ಆಮೇಲೆ ಡ್ರಾಪ್ ಆಗ್ಬಿಡುತ್ತೆ. ಇದು ಫ್ಲವರ್ ಡ್ರಾಪ್ ಆಗುತ್ತೆ, ಕಾಯಿ ಉದುರುತ್ತೆ, ಎಲಿ ಒಣಗ್ತತೆ. ಇವೆಲ್ಲ ಡ್ಯಾಮೇಜ್ ಇವೆಲ್ಲ ಆಗ್ಬಿಡುತ್ತೆ. ಇದೇ ಮೇನ್ ಫುಡ್ ಎತ್ತದು ವೈಟ್ ರೂಟ್. ಇದು ಮಿನಿಮಮ್ 20-25 ದಿನಕ್ಕೆ ಒಳ್ಳೆ ಹೊಸ ರೂಟ್ ಬರ್ತಾ ಇರ್ತದೆ. ಇದು ಬಂತಪ್ಪ ಅಂದ್ರೆ ಒಳ್ಳೆ ಸೈಜ್ ಮ್ಯಾನ್ ಸೈಜ್ ಚೆನ್ನಾಗಿರ್ತದೆ. ಈಗ ರೂಟಿಗೆಲ್ಲ ಹಿಂಗ್ ಬರ್ಬೇಕಾದ್ರೆ ಏನೇನ್ ಕೊಡ್ತೀರಿ? ಇದಕ್ಕೆ ಹ್ಯೂಮಿಕ್ ಆಸಿಡ್ ಜಾಸ್ತಿ ಕೊಡ್ತೀವಿ. ಫ್ಲೋರಾ ಅಂತ ಬರ್ತೈತೆ. ಫ್ಲೋರಾ ಜಾಸ್ತಿ ಕೊಡೋದ್ರಿಂದ ಈ ರೀತಿ ವೈಟ್ ರೂಟ್ ಬಂದ್ಬಿಡುತ್ತೆ. ವೈಟ್ ರೂಟ್ ಯಾವಾಗ ಎಲ್ಲಾ ಗಿಡಕ್ಕೂ ವೈಟ್ ರೂಟ್ ಮೇನ್ ಬೇಕು. ಫುಡ್ ಎತ್ತದ ವೈಟ್ ರೂಟ್. ಕೆಂಪನ್ ರೂಟ್ ಎತ್ತಲ್ಲ ಫುಡ್. ವೈಟ್ ರೂಟ್ ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ ಮೇಲೆ ಫುಡ್ ಎತ್ತದೆ. ಫುಡ್ ಯಾವಾಗ ನೀರು ಮತ್ತು ಮೇಲೆ ಗೊಬ್ಬರ ಹೋಗ್ತದಲ್ಲ ಆಟೋಮೆಟಿಕ್ ಗಿಡ ಸೆಟ್ಟಿಂಗ್ ಆಗ್ತದೆ, ಸೈಜ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾವ್ದ್ರಿ ವೆರೈಟಿ ಇದು? ಇದು 15 ನಂಬರ್ ಅಂತ ಹೇಳಿ. 15 ನಂಬರ್ ರೀ. ಸೆಟ್ಟಿಂಗ್ ಎಲ್ಲ ಫುಲ್ ಆಗೈತ್ರಿ. ಸೆಟ್ಟಿಂಗ್ ಪೂರ ಐತೆ ನೋಡ್ರಿ. ತಿಂಗಳು ಇನ್ನೊಂದು 20 ದಿನದ ಬರ್ತದೆ ಮಾಲ್. ಇನ್ನೊಂದ್ 20 ದಿನದಾಗ ಬರ್ತೇನ್ರಿ? ಬರ್ತೈತೆ. ಈಗ ಒಂದ್ ಗಿಡಕ್ಕೆ ಏನಿಲ್ಲ ಅಂದ್ರೆ ಈ ಗಿಡ ಒಂದು 60-70 ಕೆಜಿ ಸೆಟ್ಟಿಂಗ್ ಇದೆ. ಈ ಮಾಲ್ ಆಲ್ರೆಡಿ 70 ಕೆಜಿ ಐತಿ. 70 ಕೆಜಿ ಸೆಟ್ಟಿಂಗ್ ಐತೆ. ಒಂದ್ ಗಿಡ ಒಂದ್ ಕಾಯಿ 2 ಕೆಜಿ ಹಿಡಿದ್ರು 30 ಕಾಯಿ 35 ಕಾಯಿ ಐತೆ. ಈಗ ಮ್ಯಾಲು ಎಲ್ಲ ಸೆಟ್ಟಿಂಗ್ ಹೂ ಎಲ್ಲ ಆದ್ರಿ. ಅದೆಲ್ಲ ಐತ್ರಿ. ಈ ಜಸ್ಟ್ ಸೆಟ್ಟಿಂಗ್ ಐತಿ ಅಷ್ಟೇ 70 ಕೆಜಿ ಐತ್ರಿ. ಈಗ ಮ್ಯಾಲ ಹೂ ಆಗೋದು ಡೆವಲಪ್ಮೆಂಟ್ ಆಗೋದು ಮಿನಿಮಮ್ 1-1.5 ಕ್ವಿಂಟಲ್ ಬರ್ತದೆ. ಈಗ ಇದಕ್ಕ ಡ್ರಿಪ್ಪಿಗೆ ಕೊಡೋದಾಗ್ಲಿ ಸ್ಪ್ರೇಗಳು ಎಲ್ಲ ಏನೇನೆಲ್ಲ ಕೊಡ್ತೀರಿ ಇದಕ್ಕೆಲ್ಲ ಈ ತರ ಬರ್ಬೇಕು? ಡ್ರಿಪ್ಪಿಗೆ 52-34 13-95 ಕಾಂಬಿಫರ್ಟ್, ಮ್ಯಾಗ್ನೀಷಿಯಂ ಸಲ್ಫೇಟ್, ಆಮೇಲೆ ಸೈಜರ್, CN ಬೋರಾನು ಈ ರೀತಿ ಡ್ರಿಪ್ ನಾಗ ಕೊಡ್ತಾ ಇರ್ತೀವಿ. ಮ್ಯಾಲ ಸ್ಪ್ರೇ ಅಂತೂ ಮಾಮೂಲಿ ಸೆಕಿಂಗ್ ಪೇಸ್ಟ್ ಜಾಸ್ತಿ ತ್ರಿಪ್ಸಿ ಬರ್ತದೆ. ತ್ರಿಪ್ಸ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಸಾಕದು. ಈಗ ಬೂದಿ ರೋಗಿಗೆ ಮತ್ತೆ ಎಲ್ಲ ಏನೇನು ಕೊಡ್ತೀವಿ? ಪಂಗಿನಿಲ್ ಅಂತ ಬರ್ತದೆ. ಫಂಗಿಸೈಡ್ ಜಾಸ್ತಿ ಅದಾವ, ಬೂದಿ ರೋಗನ ಅದಾವ. ಕೊಡ್ದ ಕಂಟ್ರೋಲ್ ಮಾಡ್ಕೋಬಹುದು. ಏನು ಒಂದ್ ಸ್ಪ್ರೇ 2 ಸ್ಪ್ರೇ ಕಂಟ್ರೋಲ್ ಆಗುತ್ತೆ. ಮತ್ತೆ ತ್ರಿಪ್ಸ್ಗಳಿಗೆಲ್ಲ ಏನೇನು? ತ್ರಿಪ್ಸಿಗೆ ಸೆಕಿಂಗ್ ಪೇಸ್ಟ್ ಇಕೋಸೈಡ್ ಅಂತ ಬರ್ತದೆ. ಇವು ಎಲ್ಲ ಬರ್ತದೆ ತ್ರಿಪ್ಸಿ ಬರ್ತದೆ. ಆಮೇಲೆ ಈಗೆಲ್ಲ ರೇಟ್ ಎಲ್ಲ ಏನ್ ನಡೆದ್ರಿ ಈಗ? ಈಗ ಮಾರ್ಕೆಟ್ ಜಸ್ಟ್ ತೋಟದಲ್ಲೇ 10 ರೂಪಾಯಿಂದ 12 ರೂಪಾಯಿ ನಡೆದತ್ರಿ. ಈಗ ಹೊಂಟದ್ರ ಅಷ್ಟು? ಈಗ ಹೊಂಟಿದೆ. ಮತ್ತ ಹೊರಗಡೆ ಹೈದರಾಬಾದ್ ಆ ಕಡೆ ಮಾರ್ಕೆಟ್ ನೋಡಿದ್ರೆ 20-25 ನಡೆದತ್ತೆ. ಅಲ್ಲಿ ಅಂದ್ರೆ ರೈತರ ಅಲ್ಲಿ ಕೆಲಸ ಸ್ವಲ್ಪ ಇದಾಗತ್ತೆ. ಇವ್ರ ಲೋಕಲ್ ಇಲ್ಲಿ 10-12 ರೂಪಾಯಿ ನಡೆದತ್ರಿ ಜಗದ ಮೇಲೆ. ನಾನು ಬಹಳ ಈ ಪ್ಲಾಟ್ ನುಚ್ಚಿನಕಾಯಿ ಚೇರುವಂತ ಚೇಜ್ ತರ್ತೇನೆ. ನನ್ನೆಲ್ಲ ಪ್ಲಾಟ್ ಹಂಗೆ 10-12 ನುಚ್ಚಿನಕಾಯಿ ಇಡ್ತೀವಿ, ಅದ್ಮೇಲೆ ಕಾಯಿ ಇರ್ತೈತಿ. ನುಚ್ಚಿನಕಾಯಿ ಅರಿಬೇಕು. ಆ ಲೆವೆಲ್ ಬೆಳಿತೈತಿ 15 ನಂಬರ್. ಮಿನಿಮಮ್ ಅಷ್ಟು ಒಂದ್ ವರ್ಷ ತನ ಅಂದ್ರೆ ಎಷ್ಟು ಕೆಜಿ ತೆಗಿಬಹುದ್ರಿ ಒಂದ್ ಗಿಡದಾಗ? 1 ಕ್ವಿಂಟಲ್ 20 ಕೆಜಿ ಅಂದ್ರೆ 50 ಕೆಜಿ ತೆಗಿಬಹುದು. 1.5 ಕ್ವಿಂಟಲ್ ತನ ತೆಗಿಬಹುದು.